ಬಡವರಳ್ಳಿ ಪಡ್ಡೆಗಳು ನಾವು, ಬಡವರಳ್ಳಿ ಪಡ್ಡೆಗಳು ನಾವು. ಅಜ್ಜ ಇನ್ 10 ಸೆಕೆಂಡ್ ನೋಡ್ತೀವಿ ಅಷ್ಟೇನೆ. ಶಾಸ್ತ್ರಿಗಳು ಬರ್ಲಿಲ್ಲ ಅಂದ್ರೆ ಹೊರಟು ಬಿಡ್ತೀವಿ. ಇನ್ನೇನು ಬಂದು ಬಿಡ್ತಾರೆ. ಅಕ್ಕ 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 ಪೂಜಾರಿಗಳು ಬಂದ್ರು. ಪೂಜಾರಿ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ಅಲ್ಲಮ್ಮ, ಈ ತರ ಪೂಜೆ ಇದೆ ಅಂತ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಬೇಕು ತಾನೇ ನಮ್ಮನ್ನ. ಸಡನ್ ಆಗಿ ಫೋನ್ ಮಾಡಿ ಕರೆದು ಬಿಟ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಸಿನಿಮಾ ನೋಡ್ತಾ ಇದ್ವಿ, ಅರ್ಧದಲ್ಲಿ ಎದ್ದು ಬಂದ್ಬಿಟ್ವಿ. ಏನ್ರೋ ಶಾಸ್ತ್ರಿಗಳ ಮುಖ ನೋಡಿದ್ರ ಏನ್ ದೈವಿಕ ಕಳೆ. ಮುಖದಲ್ಲಿ ಜ್ಞಾನ ಎದ್ದು ಕಾಣ್ತಾ ಇದೆ. ಈಗ ಪೂಜೆ ಶುರು ಮಾಡೋಣ. ಮೊದಲನೇದಾಗಿ ಗಣಪತಿ ಆರಾಧನೆ. ಓಂ ಗಣನ ಅಂತ ಗಣಪತಿ ಹುಂ ಘುಂ 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 ಘುಂ. ಮುಂದೆ ಹೇಳಿ. ಈಡಿ ಸ್ಟಕ್ಕಾಯ್ತಮ್ಮ. ಗಣಪತಿ ಹುಂ ಭವಾಮಹೇ ಕಪಿಂಕದೀನಾಂ ಉಪಮಸ್ಯ ಮಂ 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 ಮಂ. ಈಗೇನಾಯ್ತು? ಈಡಿ ಸ್ಟಕ್ ಆಗ್ತದೆ ಅಂತ ಹೇಳ್ತಾ ಇಲ್ವಾ? ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಸನ್ಮನ್ನೋತಿ ಸೀತ 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 ಸೀತ. ಏನಾಯ್ತು ಅಂತ ಕೇಳಲ್ವಾ ತಾಯಿ? ಚೀಟಿ ಸ್ಟ್ರೈಕ್ ಆಗಿದೆ ಅಂತ ಗೊತ್ತು. ಸೀತ ಸಾಧನಂ. ಪರ್ಫಾರ್ಮೆನ್ಸ್ ಗೆಟಪ್ ಓಕೆ, ಪರ್ಫಾರ್ಮೆನ್ಸ್ ಇನ್ನ ಬೇಕು. ಇನ್ನೂ ಬೇಕಾ? ಓಕೆ ಓಕೆ. ಭಕ್ತಾದಿಗಳಲ್ಲಿ ಒಂದು ವಿನಂತಿ ನೋಡಿ, ಮನುಷ್ಯ ಅಂದಮೇಲೆ ತಪ್ಪು ಒಪ್ಪುಗಳಿದ್ದೇ ಇರುತ್ತೆ. ಹಾಗೆ ನಾವು ತಿಳಿದೇನೋ ಏನೋ ತಪ್ಪು ಒಪ್ಪು ಮಾಡಿಬಿಟ್ರೆ ದಯವಿಟ್ಟು ನಿಮ್ಮ ಹೊಟ್ಟೆ ಹಾಕಿ ಕ್ಷಮಿಸ್ಬಿಡಿ. ಈಗ ಪೂಜೆ ಶುರು ಮಾಡೋಣ, ಸರಿಯೇನ್ರೋ? ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಇದೇನು ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ಶರಣಮಯ್ಯಪ್ಪ ಅಂತಿದ್ದೀರಲ್ಯಾ? ನೋಡಮ್ಮ, ಏವ ಅನ್ನೊಬ್ಬ ನಾಮ ಹಲವು ಅಂತ ಇದ್ದೇ ಇದೆ. ದೇವ್ರ ಹೆಸರು ಯಾವ್ದಾದ್ರೆ ಏನಮ್ಮ, ಪೂಜೆ ಮಾಡೋದು ಮುಖ್ಯ ಅಷ್ಟೇನೆ. ಭಕ್ತಾದಿಗಳದ ಕೈ ಕಟ್ ಬಾಯಿ ಮುಚ್ಚ. ಅಲ್ಲ, ಎಲ್ಲಾರು ಭಕ್ತಿಯಿಂದ ಕೈ ಮುಕ್ಕೊಂಡು ಹಂಗೆ ಕಣ್ಮುಚ್ಕೊಳ್ಳಿ. ಅಣ್ಣ, ಇದೇ ಒಳ್ಳೆ ಟೈಮು, ಫೋಟೋ ಸಮೇತ ಫೋಟೋ ಬಿಡೋಣ. ಸ್ಯಾಟಲೈಟ್ ಅನ್ನೋ ನಾ ಇದ್ದೇ ಇದೆ ಕಣು. ಎಲ್ಲೋದ್ರು ಹಂಗೆ ಮೂಸ್ಕೊಂಡಿದ್ದೆ ಬಂದ್ಬಿಡ್ತಾನೆ. ಮೇಂಟೈನ್ ಮಾಡೋಣ ಬಿಡು. ಸರಿ ಸರಿ, ಮಂತ್ರ ಜೋರಾಗಿ ಹೇಳು. ಬಂಗಾರದಿಂದ ಬಣ್ಣಾನ ತಂದ, ಸಾರಂಗದಿಂದ ನಯನಾನ ತಂದ, ಆಪಲ್ಲು ಕಂಡ, ರುಚಿ ನೋಡು ಎಂದ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಬೇಜಾನ್ ಹೊಗಳ್ತಾವನೆ. ಅಣ್ಣ, ನಮ್ ಬಂಡವಾಳನ ಮಡಿವಾಳ ಟ್ರೈನ್ ಹತ್ತಿಸ್ಬಿಟ್ಟವನೆ. ಏನ್ರಿ ಬೇಕು ನಿಮ್ಗೆ? ಆಪಲ್ ಬೇಕಾ? ಗಡ್ಡ ಬಿಟ್ಟವ್ರಲ್ಲ ರವೀಂದ್ರನಾಥ ಟಾಗೂರ್ ಅಲ್ಲ, ಶಲ್ಯ ಹೊತ್ಕೊಂಡವ್ರಲ್ಲ ಪುರೋಹಿತರಲ್ಲ. ಈಗ ನಿಮ್ಮ ಮಾತಿನ ಅರ್ಥ ಏನು? ನಮಗ್ ಪೂಜೆ ಮಾಡಕ್ ಬರಲ್ಲ, ನಿಮಗ್ ಬರುತ್ತೆ ಅಂತನಾ? ಅಷ್ಟಿದ್ದವ್ರು ಬಂದಿಲ್ ಪೂಜೆ ಮಾಡ್ಬೇಕ್ರಿ. ಕಮಿಟ್ ಮಾಡ್ತಾರ ಅಲ್ವಾ? ಬಂದ್ ಮಾಡಿ ಮತ್ತೆ. ಬನ್ನಿ, ನಾನ್ ಪೂಜೆ ಮಾಡ್ತೀನಿ. ಬೇಕಾಗಿದ್ದೆ ಸರ್ಕೊಳ್ರ. ಲಜ್ಜಾ ಸಾರ್, ದಯವಿಟ್ಟು ನೀವು ನಮ್ಮನ್ನ ಕ್ಷಮಿಸ್ಬೇಕು. ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದ್ಮೇಲೆ ಅದ್ರ ಮಹಿಮೆ ಏನು, ಶಕ್ತಿ ಏನು ಅಂತ ಗೊತ್ತಾಯ್ತು. ಈ ನನ್ನ ಮಗ ದುಡ್ಡಿಸ್ಕೊಂಡಿದ್ದ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ನಾಟಕ ಆಡಕ್ಕೆ ವೇಷ ಹಾಕ್ಬಿಟ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಭಕ್ತಾದಿಗಳು ಅಷ್ಟೇ, ದಯವಿಟ್ಟು ನಮಗ್ ಕ್ಷಮಿಸ್ಬಿಡ್ಬೇಕು. ಪರವಾಗಿಲ್ಲ, ಪ್ರಸಾದ ತಿನ್ನಿ, ಆ ದೇವ್ರು ಕ್ಷಮಿಸ್ತಾನೆ. ತುಂಬಾ ಥ್ಯಾಂಕ್ಸ್. ತಿನ್ರ ಕಣ್ಗೊತ್ಕೊಂಡ್ ತಿನ್ರ. ತುಂಬಾ ಚೆನ್ನಾಗಿದಲ್ಲ. ಲಜ್ಜಾ, ಏನಮ್ಮ ಇದು ಚೈನ್ ರಿಯಾಕ್ಷನ್? ನಿಮ್ಮ 5 ಜನಕ್ಕೂ ಪ್ರಸಾದದಲ್ಲಿ ಬೇದಿ ಮಾತ್ರ ಮಿಕ್ಸ್ ಮಾಡಿದ್ದೆ. ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷ ಅಂದ್ರೆ ಕನ್ನಡಿಗರಿಗೆ ಹೊಸ ವರ್ಷ. ಇಂಗ್ಲಿಷ್ನವ್ರು ಹೊಸ ವರ್ಷ ಆಚರಿಸ್ದಂಗೆ ನಾವು ಯುಗಾದಿ ಹಬ್ಬನ ಆಚರಿಸ್ತೀವ.
ಬೇವು ಬೆಲ್ಲ ಅನ್ನೋದು ಕಷ್ಟ ಸುಖದ ಸಂಕೇತ. ಬೇವು ಅನ್ನೋದು ನಮ್ಮ ಜೀವನದಲ್ಲಿ ಸಿಗೋ ಕಹಿ ಅನುಭವಗಳು. ಬೇವು ಸಿಕ್ತಲ್ಲ ಅಂತ ಬೇಜಾರಾಗಬಾರ್ದು, ಅದರಿಂದ ನಾವು ಪಾಠ ಕಲಿಬೇಕು. ಇನ್ನು ಬೆಲ್ಲ ಅನ್ನೋದು ನಮ್ಮ ಜೀವನದಲ್ಲಿ ಸಿಗೋ ಖುಷಿ ಸಂಕೇತ. ಬೆಲ್ಲ ಸಿಕ್ತು ಅಂತ ಅಹಂಕಾರ ಮಾಡಬಾರ್ದು, ಮತ್ತೆ ಬೇವು ಸಿಕ್ಬಿಡುತ್ತೆ.